ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ತುಂಬ ವಿಶೇಷವಾದ ವಿಡಿಯೋ ಆಗಿರುತ್ತದೆ ಸ್ನೇಹಿತರೆ. ಯಾಕಂದರೆ ನಾನು ಇಂದು ನಿಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಶಕ್ತಿಶಾಲಿಯಾದ 21 ದಿನಗಳ ನಿತ್ಯ ದೀಪ ಸಂಕಲ್ಪದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದೀನಿ. ಈ ಸಂಕಲ್ಪವನ್ನು ನಾನು ಸಹ ನನ್ನ ಜೀವನದಲ್ಲಿ ಮಾಡಿ ಒಳ್ಳೆಯ ಅನುಭವವನ್ನು ಪಡೆದುಕೊಂಡಿದ್ದೇನೆ. ಅದಕ್ಕಾಗಿ ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅನಿಸಿತು. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಕೆಲವರಿಗೆ ಮನೆಯಲ್ಲೇ ಯಾವಾಗಲೂ ಜಗಳ, ಅಶಾಂತಿ, ಕೋಪ ಇರುತ್ತದೆ. ಕೆಲವರಿಗೆ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಕೆಲವರು ಸಾಲದ ಸಮಸ್ಯೆಯಿಂದ ತುಂಬ ಕಷ್ಟಪಡುತ್ತಾರೆ. ಕೆಲವರಿಗೆ ಮದುವೆ ಯೋಗ ಕೂಡಿ ಬರುವುದಿಲ್ಲ. ಇನ್ನು ಕೆಲವರಿಗೆ ಮಕ್ಕಳ ಭಾಗ್ಯ ಸಿಗುವುದಿಲ್ಲ. ಕೆಲವರು ಕೆಲಸಕ್ಕಾಗಿ ಅಲೆದಾಡುತ್ತಾ ಇರುತ್ತಾರೆ. ಇನ್ನು ಕೆಲವರು ಮನೆ ಕಟ್ಟಬೇಕು, ಜಾಗ ಖರೀದಿ ಮಾಡಬೇಕು ಅಂತ ಆಸೆ ಇಟ್ಟುಕೊಂಡಿರುತ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸಗಳು ನಿಂತೇ ಹೋಗುತ್ತವೆ. ಇಂತಹ ಸಮಯದಲ್ಲಿ ಭಗವಂತನ ಮೇಲಿನ ನಂಬಿಕೆ ಮಾತ್ರ ಮನುಷ್ಯನಿಗೆ ಧೈರ್ಯ ಕೊಡುತ್ತದೆ ಸ್ನೇಹಿತರೆ. ಅದರಲ್ಲೂ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಭಕ್ತಿಯಿಂದ ನೆನೆಸಿದರೆ ರಾಯರು ಯಾವತ್ತೂ ತಮ್ಮ ಭಕ್ತರನ್ನ ಕೈ ಬಿಡುವುದಿಲ್ಲ ಅಂತ ಅನೇಕ ಜನರು ಅನುಭವವಾಗಿದೆ. ಮಂತ್ರಾಲಯ ರಾಯರು ಜೀವಂತ ದೇವರು ಅಂತಲೇ ಭಕ್ತರು ನಂಬುತ್ತಾರೆ. ಯಾರು ಮನಸಾರೆ ಬೇಡಿಕೊಳ್ಳುತ್ತಾರೋ ಅವರ ಕಷ್ಟಗಳನ್ನ ರಾಯರು ಕೇಳುತ್ತಾರೆ ಅನ್ನೋ ನಂಬಿಕೆ ಇದೆ. ರಾಯರ ಪಾದಕ್ಕೆ ಶರಣಾದವರಿಗೆ ದಾರಿ ಸಿಗುತ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಜೀವನದಲ್ಲಿ ಆಶಾಕಿರಣ ಬರುತ್ತದೆ. ಸ್ನೇಹಿತರೆ, ಈ 21 ದಿನಗಳ ನಿತ್ಯ ದೀಪ ಸಂಕಲ್ಪ ಅಂದರೆ ಕೇವಲ ಒಂದು ಪೂಜೆ ಅಲ್ಲ, ಇದು ಒಂದು ಭಕ್ತಿ, ನಂಬಿಕೆ ಮತ್ತು ಶ್ರದ್ಧೆಯ ಯಾತ್ರೆ. ಈ 21 ದಿನಗಳಲ್ಲಿ ನೀವು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ರಾಯರ ಪಾದದಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇನ್ನು ಈ ಸಂಕಲ್ಪವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಋತವನ್ನು ಗುರುವಾರ ದಿನ ಪ್ರಾರಂಭ ಮಾಡುವುದು ಉತ್ತಮ. ಯಾಕಂದರೆ ಗುರುವಾರ ಅನ್ನೋದು ಗುರುಗಳ ದಿನ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರು ಸ್ವರೂಪ. ಆದ್ದರಿಂದ ಗುರುವಾರ ಆರಂಭಿಸಿದರೆ ವಿಶೇಷ ಫಲ ಸಿಗುತ್ತದೆ. ಬೆಳಿಗ್ಗೆ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದರೆ ಇನ್ನೂ ಉತ್ತಮ. ನಂತರ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮನೆಯ ಹೊಸಿಲನ್ನು ತೊಳೆದು ರಂಗೋಲಿ ಹಾಕಿ ಹೊಸಲಿಗೆ ಹೂವನ್ನು ಅರ್ಪಿಸಿ, ಇದು ಲಕ್ಷ್ಮೀ ದೇವಿಯ ಪ್ರವೇಶಕ್ಕೆ ಸಂಕೇತ ಎಂದು ಹೇಳುತ್ತಾರೆ. ಆಮೇಲೆ ದೇವರ ಮನೆಯನ್ನು ತುಂಬ ಮಡಿಯಿಂದ ಸ್ವಚ್ಛಗೊಳಿಸಿ ದೇವರ ಮನೆಯಲ್ಲಿ ಒಂದು ಸುಂದರ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಮಣೆ ಇಡಿ. ಮಣೆಯ ಮೇಲೆ ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆ ತಟ್ಟೆ ಇಡಬಹುದು. ಮಣ್ಣಿನ ತಟ್ಟೆ ಇದ್ದರೂ ಇನ್ನೂ ಒಳ್ಳೆಯದು. ಈ ತಟ್ಟೆಯ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ರಾಯರ ಫೋಟೋ ಇಡುವಾಗ ಭಕ್ತಿಯಿಂದ, ರಾಯರೇ ನಮ್ಮ ಮನೆಗೆ ಬನ್ನಿ, ನಮ್ಮ ಕಷ್ಟಗಳನ್ನು ದೂರ ಮಾಡಿ ಎಂದು ಮನಸಾರೆ ಪ್ರಾರ್ಥನೆ ಮಾಡಿ. ನಂತರ ಸ್ವಲ್ಪ ಅಕ್ಷತೆ ತೆಗೆದುಕೊಳ್ಳಿ. ನಿಮ್ಮ ಹತ್ತಿರ ಮಂತ್ರಾಕ್ಷತೆ ಇದ್ದರೆ ಅದನ್ನು ಬಳಸಬಹುದು. ಇಲ್ಲದಿದ್ದರೆ ಮನೆಯಲ್ಲೇ ಅಕ್ಷತೆ ತಯಾರಿ ಮಾಡಿಕೊಳ್ಳಬಹುದು. ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ನಾನು ಯಾವ ಕಾರಣಕ್ಕಾಗಿ ಈ ಸಂಕಲ್ಪ ಮಾಡುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳಿ. ಯಾರಾದರೂ ಹಣದ ಸಮಸ್ಯೆಗಾಗಿ ಮಾಡಬಹುದು, ಕೆಲವರು ಆರೋಗ್ಯಕ್ಕಾಗಿ ಮಾಡಬಹುದು, ಕೆಲವರು ಮಕ್ಕಳಿಗಾಗಿ ಮಾಡಬಹುದು, ಕೆಲವರು ಮದುವೆ ಯೋಗಕ್ಕಾಗಿ ಮಾಡಬಹುದು. ನಿಮ್ಮ ಮನಸ್ಸಿನ ಆಸೆಯನ್ನು ರಾಯರ ಬಳಿ ಹೇಳಿಕೊಳ್ಳಿ. ನಂತರ ಆ ಅಕ್ಷತೆಯನ್ನು ತಟ್ಟೆಗೆ ಅರ್ಪಿಸಿ. ಪ್ರತಿದಿನ ರಾಯರಿಗೆ ಗಂಧ ಹಚ್ಚಬೇಕು. ಗಂಧ ಅಂದರೆ ಶಾಂತಿಯ ಸಂಕೇತ. ನಂತರ ತುಳಸಿ ಎಲೆ ಅಥವಾ ತುಳಸಿ ಮಾಲೆಯನ್ನು ಅರ್ಪಿಸಬೇಕು. ತುಳಸಿ ರಾಯರಿಗೆ ತುಂಬ ಪ್ರಿಯ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈ ಋತುದಲ್ಲಿ ಅತ್ಯಂತ ಮುಖ್ಯವಾದದ್ದು ದೀಪ. ನಿತ್ಯ ದೀಪ ಸಂಕಲ್ಪ ಅಂತಲೇ ಹೆಸರಿದೆ. ಪ್ರತಿದಿನ ತಪ್ಪದೆ ಒಂದು ದೀಪ ಹಚ್ಚಬೇಕು. ತುಪ್ಪದ ದೀಪ ಹಚ್ಚಿದರೆ ತುಂಬ ಉತ್ತಮ. ಸಾಧ್ಯವಾಗದವರು ಕೊಬ್ಬರಿ ಎಣ್ಣೆ ದೀಪ ಹಚ್ಚಬಹುದು. ಆದರೆ ದೀಪ ಹಚ್ಚುವಾಗ ಮನಸ್ಸು ಶಾಂತವಾಗಿರಬೇಕು. ದೀಪ ಅಂದರೆ ಅಂಧಕಾರವನ್ನು ದೂರ ಮಾಡುವ ಬೆಳಕು. ನಮ್ಮ ಜೀವನದಲ್ಲಿರುವ ಕಷ್ಟ, ದುಃಖ, ನಕಾರಾತ್ಮಕತೆ ಇವೆಲ್ಲವನ್ನ ದೂರ ಮಾಡಿ ಆಶಯ ಬೆಳಕು ತರಲಿ ಅನ್ನೋ ಭಾವನೆಯಿಂದ ದೀಪ ಹಚ್ಚಬೇಕು. ದೀಪ ಹಚ್ಚಿದ ನಂತರ ರಾಯರಿಗೆ ಆರತಿ ಮಾಡಿ ನಂತರ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸಬೇಕು. 3 ಬಾರಿ, 5 ಬಾರಿ, 7 ಬಾರಿ, 11 ಬಾರಿ, 21 ಬಾರಿ ಅಥವಾ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಜಪಿಸಬಹುದು. ಮಂತ್ರ ಜಪ ಮಾಡುವಾಗ ಮನಸ್ಸಿನಲ್ಲಿ ಬೇರೆ ಯೋಚನೆ ಇರಬಾರದು. ಸಂಪೂರ್ಣ ಭಕ್ತಿಯಿಂದ ರಾಯರ ಧ್ಯಾನ ಮಾಡಬೇಕು. ನೀವು ಅನುಭವಿಸುತ್ತಿರುವ ನೋವು, ಸಮಸ್ಯೆ, ಭಯ, ಕಷ್ಟ ಎಲ್ಲವನ್ನೂ ರಾಯರ ಬಳಿ ಹೇಳಿಕೊಳ್ಳಬೇಕು. ಇನ್ನು ಈ ಸಂಕಲ್ಪದಲ್ಲಿ ಮತ್ತೊಂದು ವಿಶೇಷ ವಿಷಯ ಏನೆಂದರೆ ಪ್ರತಿದಿನ ಪುಸ್ತಕದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಬೇಕು.
ಸ್ನೇಹಿತರೆ, ಮಂತ್ರವನ್ನು ಬರೆಯುವುದು ಅಂದರೆ ಅದು ಕೇವಲ ಬರಹ ಅಲ್ಲ, ಅದು ಒಂದು ಧ್ಯಾನ. ನೀವು ಪ್ರತಿ ಸಾರಿ ಬರೆಯುವಾಗ ರಾಯರ ಹೆಸರು ನಿಮ್ಮ ಮನಸ್ಸಿನಲ್ಲಿ ನೆಲೆಯಾಗುತ್ತದೆ. ನಿಮ್ಮ ಮನಸ್ಸಿನ ನಕಾರಾತ್ಮಕ ಯೋಚನೆಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. 21 ದಿನಗಳ ಕಾಲ ಈ ರೀತಿ ಭಕ್ತಿಯಿಂದ ಪೂಜೆ ಮಾಡುತ್ತಾ ಬನ್ನಿ. ಈ ಸಮಯದಲ್ಲಿ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆಹಾರ ಸೇವಿಸಬಾರದು, ಮದ್ಯಪಾನ ಧೂಮಪಾನ ಮಾಡಬಾರದು, ಸುಳ್ಳು ಮಾತು ಆಡಬಾರದು, ಜಗಳ ಕೋಪ ಕಡಿಮೆ ಮಾಡಬೇಕು, ಬೇರೆಯವರ ಎಂಜಲು ಊಟ ಸೇವಿಸಬಾರದು, ಆದಷ್ಟು ಮಡಿಯಿಂದ ಇರಬೇಕು. ಪೂಜೆ ಅಂದರೆ ಕೇವಲ ದೇವರಿಗೆ ಹೂ ಹಾಕುವುದು ಅಲ್ಲ, ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವುದು ಮುಖ್ಯ. ಈ ವೃತ್ತವನ್ನು ಮಾಡಿದ ಅನೇಕ ಜನರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವರಿಗೆ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಶುರುವಾಗಿವೆ, ಕೆಲವರಿಗೆ ಉದ್ಯೋಗ ಸಿಕ್ಕಿದೆ, ಕೆಲವರಿಗೆ ಮದುವೆ ಮಾತುಗಳು ಕೂಡಿ ಬಂದಿವೆ, ಕೆಲವರಿಗೆ ಮನೆ ಖರೀದಿ ಮಾಡುವ ಯೋಗ ಬಂದಿದೆ, ಕೆಲವರ ಮನೆಯಲ್ಲಿ ಜಗಳ ಕಡಿಮೆಯಾಗಿದೆ. ನಾನು ಕೂಡ ಈ ಸಂಕಲ್ಪ ಮಾಡಿ ನನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಕಂಡಿದ್ದೇನೆ. ಅದಕ್ಕಾಗಿ ಮತ್ತೆ ಈ ವರ್ಷವು ಪ್ರಾರಂಭ ಮಾಡಿದ್ದೇನೆ. ಸ್ನೇಹಿತರೆ, ಯಾವುದೇ ಕೆಲಸದಲ್ಲೂ ಭಕ್ತಿ ಮತ್ತು ನಂಬಿಕೆ ಇದ್ದರೆ ದೇವರು ಖಂಡಿತ ಕರುಣೆ ತೋರಿಸುತ್ತಾನೆ. ನೀವು ಕೂಡ ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಈ 21 ದಿನಗಳ ನಿತ್ಯ ದೀಪ ಸಂಕಲ್ಪವನ್ನು ಪ್ರಾರಂಭ ಮಾಡಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿಯೂ ರಾಯರ ಆಶೀರ್ವಾದ ಇರಲಿ. ನಿಮ್ಮ ಕಷ್ಟಗಳು ದೂರವಾಗಲಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ. ಯಾರೆಲ್ಲ ರಾಯರ ಭಕ್ತರು ಇದ್ದೀರಾ, ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ತಪ್ಪದೇ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕುಟುಂಬದವರ ಜೊತೆ ಶೇರ್ ಮಾಡಿ. ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಾನು ಕೊಟ್ಟಿರೋ ಮಾಹಿತಿ ಸಂಪೂರ್ಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.